ಏಯ್, ನಾವಿಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಏನಕ್ಕೋ? ಆ ಮನುಷ್ಯ ಹೇಳಿದ್ದು ನಿಜಾನೇ. ಈ ದುಡ್ಡನ್ನ ನಾವು ಆಚೆ ತೆಗೆದ್ರೆ ಖಂಡಿತವಾಗ್ಲೂ ಸಿಗಾಕೋತೀವಿ. ನಮ್ಗೀಗ ಬೇರೆ ದಾರಿ ಇಲ್ಲ ಕಣೋ. ಈಗ ತಾನೇ ಜ್ಞಾಪಕ ಬಂತು, ಟೂಲ್ಸ್ ಇಲ್ಲಿ ಇಲ್ಲ. ನಾವೊಂದ್ ಕೆಲಸ ಮಾಡೋಣ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಎಕ್ಸ್ ಮಿಲಿಟರಿ ಅವ್ರ ಮನೆ ಇದೆ. ಅಲ್ಲಿಂದ ಗಾಡಿ ಲಿವರ್ನ ಮತ್ತೆ ನೀನ್ ಕೇಳಿದ್ದ ಗುಂಡೂನು ಕೂಡ ರೆಡಿ ಮಾಡೋಣ. ನಾವೆಲ್ಲ ಈಗ ಫ್ರೆಂಡ್ಸ್ ಆದ್ಮೇಲೆ ನಿಮ್ಮ ಒರಿಜಿನಲ್ ಹೆಸರುಗಳನ್ನ ಹೇಳಿ. ಅರುಣ್, ಉಮರ್, ಸೂರ್ಯ. 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 ಕಾರನ್ ಬೀಗ ತಗೊಂಡು ಉಮರ್ ನನ್ ಜೊತೆ ಬಾ. ಬಾ ಹೋಗ್ಲಾ? ತಗೋ. ಈ ಸೀಸನ್ ಅಲ್ಲಿ ಟೂರಿಸ್ಟ್ಗಳೆಲ್ಲ ಬಂದು ತುಂಬಿಕೊಂಡ್ರಲ್ಲಿ ದೇವ್ರೆ. ಲೇ ಮನ್ಮತ, ಯಾವಾಗ ನೋಡಿದ್ರು ಮೊಬೈಲ್ ನೋಡ್ಕೊಂಡಿರ್ತೀಯಲ್ಲ. ಈ ರೆಸಾರ್ಟ್ ಅಲ್ಲಿ ನಿಂಗೆ ಮಾಡಕ್ಕೇನು ಕೆಲಸನೇ ಇಲ್ವಾ? ನೀನು ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನೀನು ಈ ರೆಸಾರ್ಟ್ಗೆ ಓನರು, ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋ ಆಳು ಅನ್ನೋ ಹಾಗಾಗಿದ್ಯಲ್ಲೋ. ಕೈ ತೆಗಿ. ನಾನು ಅರ್ಜೆಂಟಾಗಿ ನೆಲ್ಲ ಎಸ್ಟೇಟಿಗೆ ಹೋಗ್ಬೇಕು. ಕರೆಕ್ಟಾಗಿ ಚೆಕ್ಔಟ್ ಟೈಮ್ ನೋಡ್ಕೊಂಡು ನೆನ್ನೆ ಬಂದು ಪಾರ್ಟಿಗಳ ಹತ್ರ ರೆಂಟ್ ಇಸ್ಕೊಂಡು ಕಳ್ಸ್ಕೊಡು. ಡೇಂಜರ್ ಆಗಿರೋ ಪಾರ್ಟಿ ಯಾರಾದ್ರೂ ಬಂದ್ರೆ ರೂಮ್ ಕೊಡಬೇಡ. ಅವ್ರು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರೂ ನೀನ್ ರೂಮ್ ಕೊಡಬೇಡ. ನಮ್ಗೆ ಅದು ಬೇಡವೇ ಬೇಡ. ಅರ್ಥ ಆಯ್ತಾ? ಇನ್ಮೇಲೆ ಇಲ್ಲಿ ಯಾರೇ ಬಂದು ರೂಮ್ ಕೇಳಿದ್ರು ಸೆಟಪ್ ಅಥವಾ ಒರಿಜಿನಲ್ ತಿಳ್ಕೊಂಡೇ ರೂಮ್ ಕೊಟ್ರೆ ಸಾಕಲ್ವಾ ಸರ್? ನೀನ್ ಯಾರನ್ನು ಏನು ಕೇಳಬೇಡ, ಮೊದ್ಲಿಂದ ಹೋಗ. ಇಂಥವ್ರನ್ನೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ, ಏನ್ ಹೇಳ್ಬೇಕು? ಏಯ್ ಬೈಲೆ, ಈ ಗ್ಲಾಸ್ ಎಲ್ಲ ನಿನಗ್ ಬೇಕಾಗಿಲ್ಲ. ಮೊದ್ಲೋಗಿ ರೂಮ್ ಕ್ಲೀನ್ ಮಾಡೋ. ಹಾ ಸ್ಟಾಪ್ ಸ್ಟಾಪ್ ಸ್ಟಾಪ್. ಯಾವಾಗ್ಲಾರು ಒಂದ್ಸತಿ ಅವಳನ್ನ ಹೊರಗೆ ತೆಗಿತೀನಿ. ಗಾಡಿ ಕಂಡೀಷನ್ ಸೂಪರ್ ಆಗಿದೆ. ಟೂಲ್ಸ್ ಎಲ್ಲ ಖಂಡಿತ ಇಲ್ಲಿರುತ್ತೆ. ಆಮೇಲೆ ನಿನಗೆ ಬೇಕಾಗಿರೋ ಗುಂಡು ನಾನು ಈಗಲೇ ಬರ್ತೀನಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳಿ ಸಿಟಿ ಒಳಗೆ ಯಾರಾದ್ರೂ ಸಂದೇಹ ಪಡೋ ಹಾಗಿದ್ರೆ ಆ ಡೀಟೇಲ್ಸ್ ಮತ್ತೆ ಫೋಟೋಗ್ರಾಫ್ಸ್ನ ಇಮಿಡಿಯೇಟ್ ಆಗಿ ಮೇಲ್ ಮಾಡಿ. ಹಾ ಸರ್, ನಾವು ಹುಡುಕ್ತಿರೋ ಬ್ರೌನ್ ಓಮಿನಿ ಇವತ್ತು ಬೆಳಗ್ಗೆ 5:45ಕ್ಕೆ ನಮ್ಮ ಪೊಲೀಸ್ ಚೆಕ್ ಪೋಸ್ಟ್ ನ ದಾಟ್ ಹೋಗಿದೆ ಸರ್. ಅಂದ್ರೆ ಬಾರ್ಡರ್ ರೀಚ್ ಆಗಿದೆ ಅಂತ? ಎಸ್ ಸರ್. ಆದ್ರೆ KA 18405 ಅನ್ನೋ ನಂಬರ್ ತುಮಕೂರಲ್ಲಿರುವ ಹರಿಕುಮಾರ್ ಅನ್ನೋರ ಇಂಡಿಕಾ ಕಾರ್ ನಂಬರ್ ಸರ್. ಹಾಗಾದ್ರೆ ಓಮ್ನಿಲಿ ಸುತ್ತಾಡ್ತಿರೋ ಕೊಳ್ಳೆ ಹೊಡೆದವ್ರನ್ನ ನಾವು ಆದಷ್ಟು ಬೇಗ ಹಿಡಿಬೇಕು. ಓಕೆ ಸರ್. ಗೆಟ್ ರೆಡಿ ಫಾರ್ ದ ಚೇಸ್. ಗಾಡಿ ಎಲ್ಲಿದೆ ನೋಡಿ, ಅಲ್ಲಿದೆ. ಅಲ್ಲ, ಈ ನಂಬರ್ ಫೇಕ್ ಅಲ್ವಾ? ಹೌದು ಅಂಕಲ್. ಒರಿಜಿನಲ್ ಒಳಗಿದೆ. ಒಂದ್ ರೌಂಡ್ ಹಾಕ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ಹೇಳಿದ್ರಿ, ಅದೇ ಬೆಸ್ಟ್. ಸ್ಟಾರ್ಟ್ ಮಾಡೋಣ. ನೀವು ಫಸ್ಟ್. ಚೀಸ್ ಚೇಸ್. Cheers.
ನೀವು 3 ಜನನು ತಿಕ್ ಫ್ರೆಂಡ್ಸಾ? ಅದು ನನ್ನ ಫ್ರೆಂಡು ಸೂರ್ಯ, ಹ್ಮ್. ಅವನ ರೂಮ್ಮೇಟು ಅರುಳ್. ಹಾಗಾದ್ರೆ ಅವರಿಬ್ರು ತಾನೇ ತುಂಬಾ ಕ್ಲೋಸು. ಹೌದು. ಹಾಗಾದ್ರೆ ನಾನು ಯೋಚನೆ ಮಾಡಿದೆ ಸರಿ ಇದೆ. ಏನದು? ನೀನು ಆ ಸೂಟ್ ಕೇಸ್ನ ಎತ್ತಬೇಕಾದ್ರೆ ಹಣ ಎಲ್ಲ ಯಾಕೆ ಕೆಳಗಡೆ ಬಿತ್ತು? ಅದು ಸೂಟ್ ಕೇಸ್ ಓಪನ್ ಆಗಿದ್ದು ನಂಗೆ ಗೊತ್ತಾಗಿಲ್ಲ. ಅದು ತೆಗೆದಿಟ್ಟಿದ್ದೆಲ್ಲ ಬೇಕು ಅಂತಾನೆ ತೆಗೆದಿಟ್ಟಿರು. ನಾನೇ ನಿನ್ನನ್ನ ಕಾಪಾಡೋಕ್ಕೋಸ್ಕರ. ಸೂಟ್ ಕೇಸಲ್ಲಿ ಹಣ ಇದೆ ಅಂತ ನನಗೇ ಗೊತ್ತಾಯ್ತು ಅಂತ ನೀನು ಯೋಚನೆ ಮಾಡ್ತಿದೀಯಾ? ಕರೆಕ್ಟಾ? ಲೇ, ನೀನ್ ಸೆಂಟಿಮೆಂಟ್ ಆಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ಉಮರ್ನ ಅವಾಯ್ಡ್ ಮಾಡ್ಲೇಬೇಕು. ಅವನಿಗೀಗ ಏನಂತ ಹೇಳಿ ಅವಾಯ್ಡ್ ಮಾಡ್ತೀಯಾ? ಇಲ್ಲಿಂದ ಹೋಗಿದ ತಕ್ಷಣ ಏನೋ ಒಂದ್ ಸ್ವಲ್ಪ ಅವನು ಕೊಟ್ಟು ಅವನನ್ನ ಕಳಿಸ್ಬಿಡೋಣ. ಈ ವಿಷಯದಲ್ಲಿ ಅವನೇನು ದೊಡ್ಡದಾಗಿ ಕಿತ್ತಾಕಿಲ್ಲ, ತಿಳ್ಕೊ. ನಾನು ಆಗ್ಲೇ ಹೇಳ್ದೆ ತಾನೆ ಅವನ್ನ ಕರೆಯೋದ್ ಬೇಡ ಅಂತ. ಲೇ, ವಿಷಯ ಸ್ಮೂತ್ ಆಗಿ ಮುಗಿಯೋದಕ್ಕೆ ಇನ್ನೊಬ್ಬ ಬೇಕಾಗಿತ್ತು. ಅದಕ್ಕೋಸ್ಕರನೇ ಅವನನ್ನ ಕರೆದಿದ್ದು. ಅದಕ್ಕೆ ಅವನ್ಗೆ ಎಷ್ಟು ಕೊಡ್ಬೇಕೋ ಅಷ್ಟು ಕೊಟ್ಬಿಡೋಣ. 3ರಲ್ಲಿ 1 ಶೇರ್ ಬೇಕು ಅಂದ್ರೆ ಸಾಯಿಸ್ಬಿಡೋಣ. ಅದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ. ಸಾಯಿಸ್ಬಿಟ್ಟು ಹೋಗೋ ದಾರಿಲಿ ಎಲ್ಲಾದ್ರೂ ಸುಟ್ಟಾಕ್ಬಿಟ್ಟು ಹೋಗ್ಬಿಡೋಣ. ಅದಾದ್ಮೇಲೆ ಈ ದುಡ್ಡನ್ನ ನಾವಿಬ್ರು ಶೇರ್ ಮಾಡ್ಕೊಂಡ್ರೆ ಆಯ್ತು. ಈಗ ನಿನ್ನ ಹತ್ರ 2 ದಾರಿ ಮಾತ್ರ ಇದೆ. ಚಿಕ್ಕ ಗಾಯ ಕೂಡ ಆಗದೆ ಅವರಿಂದ ನೀನು ಹೇಗಾದ್ರೂ ಜೀವಂತವಾಗಿ ತಪ್ಪಿಸ್ಕೊಳ್ಳೇಬೇಕು. ಆಗ್ಲಿಲ್ಲ ಅಂದ್ರೆ ನಿನ್ನನ್ನು ಅವ್ರು ಕೊಲ್ಲೋದಕ್ಕೆ ಮುಂಚೆ ನೀನು ಅವ್ರನ್ನ ಕೊಲ್ಲಬೇಕು. ಅದಾದ್ಮೇಲೆ ಆಗೋ ಡೀಲು ನಿನಗೂ ನನಗೂ ಮಾತ್ರ. ಆ ಹಣನ 2 ಶೇರ್ ಮಾಡೋಣ. ಒಂದು ನೀನು, ಇನ್ನೊಂದು ನಾನು. ಆದರೆ ಅದು ಹೇಗೆ ನಾನು ಮಾಡೋದು? ಶಕ್ತಿಯಿಂದ ಮಾತ್ರ ಅಲ್ಲ, ಬುದ್ಧಿಯಿಂದ ಗೆಲ್ಲಬೇಕು. ಮೊದಲು ಅವರಿಬ್ರನ್ನ ಬೇರೆ ಬೇರೆಯಾಗಿ ಮಾಡಬೇಕು. ಎಲ್ಲ ಗೊತ್ತಿರೋ ಥರ ತೋರಿಸ್ಕೋಬೇಡ. ನನ್ನ ಜೊತೆ ಇರು. ಇನ್ ಮುಂದೆ ಆಡೋ ಆಟನ ನಾನು ಆಡ್ತೀನಿ. ಹಾ, ಎಷ್ಟಿದೆ? ಕರೆಕ್ಟಾಗಿ 10 ಕೋಟಿ. ಅದನ್ನ 4 ಭಾಗ ಮಾಡಿದ್ರೆ ಒಬ್ಬನ್ಗೆ 2.5 ಬರುತ್ತೆ. ಛೇ, 3 ಭಾಗ ಇದ್ದಿದ್ರೆ. ಏಯ್, ಅದಿವಾಗ ಆಗೋದಿಲ್ಲ ಅಲ್ಲ. ಹೌದು, ನೀನೆಲ್ಲೋಗಿದ್ದೆ? ನಾನು ಈ ಜಾಗನ ಸುತ್ತಿ ನೋಡ್ತಾ ಇದ್ದೆ. ಈ ಸಕ್ರಿಯ ಬಗ್ಗೆ ಏನಾದ್ರೂ ಗೊತ್ತಾಗುತ್ತಾ ಅಂತ. ಏನಾದ್ರೂ ಡೀಟೇಲ್ ಸಿಕ್ತಾ? ಇಲ್ಲ, ಏನೂ ಸಿಗ್ಲಿಲ್ಲ. ಆ ವ್ಯಕ್ತಿ ಬಗ್ಗೆ ಏನಾದ್ರೂ ತಿಳ್ಕೊಬೇಕು ಅಂದ್ರೆ ಆ ವ್ಯಕ್ತಿನೇ ಹೇಳ್ಬೇಕು. ಹಾ,